ನಮಸ್ಕಾರ. ಬೆಂಗಳೂರಿನ ರಸ್ತೆಗಳಲ್ಲಿ ಒಂದು ದೊಡ್ಡ ಯುದ್ಧವೇ ನಡೀತಿದೆ. ಆದರೆ ಇದು ಬರೀ ರಸ್ತೆಗಳಲ್ಲಷ್ಟೇ ಅಲ್ಲ, ಕೋರ್ಟ್ ಹಾಲ್ಗಳಲ್ಲೂ ಸದ್ದು ಮಾಡ್ತಿದೆ. ಹೌದು, ಇದು ಬೈಕ್ ಟ್ಯಾಕ್ಸಿಗಳ ಕಾನೂನು ಸಮರ. ಬನ್ನಿ, ಇದರ ಒಳಗೇನಿದೆ ಅಂತ ಪೂರ್ತಿಯಾಗಿ ನೋಡೋಣ. ಹಾಗಾದ್ರೆ ಎಂದ್ರೂ ಕಾಡ್ತಿರೋ ಆ ಒಂದೇ ಪ್ರಶ್ನೆ, ಸದ್ಯಕ್ಕೆ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿಗಳು ಲೀಗಲ್ಲ ಇಲ್ವಾ? ಈ ಪ್ರಶ್ನೆ ಇದೆಯಲ್ಲ, ಪ್ರಯಾಣಿಕರು, ಡ್ರೈವರ್ಗಳು, ಅಧಿಕಾರಿಗಳು ಎಲ್ಲರನ್ನೂ ಕನ್ಫ್ಯೂಸ್ ಮಾಡಿದೆ. ಯಾಕಂದ್ರೆ ಉತ್ತರ ಅಷ್ಟು ಸುಲಭವಾಗಿಲ್ಲ. ಈ ಗೊಂದಲಕ್ಕೆ ಕಾರಣ ಏನು ಗೊತ್ತಾ? ಇಲ್ಲಿ ಎರಡು ಬೇರೆ ಬೇರೆ ಕತೆಗಳು ಒಂದೇ ಸಾರಿ ನಡೀತಿದೆ. ಒಂದು ಕಡೆ ರಸ್ತೆಲ್ ನೋಡಿದ್ರೆ ಊಬರ್, ರ್ಯಾಪಿಡೋ ಬೈಕ್ಗಳು ಆರಾಮಾಗಿ ಓಡಾಡ್ತಿವೆ, ಡ್ರೈವರ್ಗಳು ದುಡಿಮೆ ಮಾಡ್ತಿದ್ದಾರೆ. ಆದ್ರೆ ಇನ್ನೊಂದು ಕಡೆ ಕಾನೂನು ಪುಸ್ತಕ ತೆಗೆದು ನೋಡಿದ್ರೆ ಸರ್ಕಾರ ಹೇಳ್ತಿದೆ ಇವೆಲ್ಲ ಬ್ಯಾನ್ ಅಂತ. ಅಷ್ಟೇ ಅಲ್ಲ, ನಾವು ಮತ್ತೆ ಶುರು ಮಾಡಿ ಅಂತ ಹೇಳೇ ಇಲ್ಲ ಅಂತ ಹೈಕೋರ್ಟ್ ಕೂಡ ಸ್ಪಷ್ಟಪಡಿಸಿದೆ. ಹಾಗಾದ್ರೆ ಯಾವುದು ನಿಜ? ಸರಿ, ಇಷ್ಟೆಲ್ಲ ಕಾಂಪ್ಲಿಕೇಟ್ ಆಗಿರೋ ಈ ಕಾನೂನು ಹೋರಾಟ ಶುರುವಾಗಿದ್ದು ಹೇಗೆ? ಎಲ್ಲಿಂದ? ಎಲ್ಲ ಶುರುವಾಗಿದ್ದು ಸರ್ಕಾರ ಈ ಸೇವೆಗಳಿಗೆ ಸಡನ್ನಾಗಿ ಬ್ರೇಕ್ ಹಾಕಿದ್ದಾಗ. ಈ ಗೊಂದಲಕ್ಕೆ ಕಾರಣವಾದ ಪ್ರಮುಖ ಘಟನೆಗಳನ್ನ ಒಮ್ಮೆ ಬೇಗ ನೋಡ್ಬಿಡೋಣ. ಮೊದಲು ಏಪ್ರಿಲಲ್ಲಿ ಹೈಕೋರ್ಟ್ ಇಡೀ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ನಿಲ್ಸಕ್ಕಾದೇಶ ಕೊಡ್ತು. ಆಮೇಲೆ ಆಗಸ್ಟ್ 20ಕ್ಕೆ ನಡೆದ ಒಂದು ಇಂಪಾರ್ಟೆಂಟ್ ವಿಚಾರಣೆಯಲ್ಲಿ ಕೋರ್ಟ್ ಸರ್ಕಾರದ ಈ ಕಂಪ್ಲೀಟ್ ಬ್ಯಾನ್ ಅನ್ನ ಟೀಕಿಸಿತು. ಇದರ ಮರುದಿನವೇ ಅಂದ್ರೆ ಆಗಸ್ಟ್ 21ಕ್ಕೆ ಬರೋಬ್ಬರಿ 67 ದಿನಗಳ ನಂತರ ರ್ಯಾಪಿಡೋ ಮತ್ತು ಊಬರ್ ಮತ್ತೆ ತಮ್ಮ ಸರ್ವಿಸ್ ಶುರು ಮಾಡಿದವು. ಕೊನೆಗೆ ಸೆಪ್ಟೆಂಬರ್ 10ರಂದು ಸರ್ಕಾರ ಈ ಇಡೀ ಇಶ್ಯೂ ಬಗ್ಗೆ ಸ್ಟಡಿ ಮಾಡೋಕೆ ಒಂದು ಹೈ ಲೆವೆಲ್ ಕಮಿಟಿಯನ್ನೇ ರಚನೆ ಮಾಡಿತು. ಸರ್ಕಾರದ ಈ ನಿಷೇಧವನ್ನ ಕೋರ್ಟಲ್ಲಿ ಪ್ರಶ್ನಿಸಿದ್ದು ಯಾರು? ಪ್ರಮುಖವಾಗಿ 5 ಜನ ಮುಂದೆ ಬಂದ್ರು. ಊಬರ್ ಇಂಡಿಯಾ, ಓಲಾ, ರ್ಯಾಪಿಡೋ, ವರಿಕೃತಿ ಮಹೇಂದ್ರ ರೆಡ್ಡಿ ಮತ್ತು ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್. ಇದು ಇಡೀ ಇಂಡಸ್ಟ್ರಿ ಒಟ್ಟಾಗಿ ನಿಂತಿದ್ದನ್ನ ತೋರಿಸುತ್ತೆ. ಸರ್ಕಾರದ ಬ್ಯಾನ್ ಒಂದು ಕಡೆ, ಕಂಪನಿಗಳ ವಿರೋಧ ಇನ್ನೊಂದು ಕಡೆ. ಇದರ ಮಧ್ಯೆ ಕತೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿತು. ಅದುವೇ ಹೈಕೋರ್ಟ್ನ ಎಂಟ್ರಿ. ಆಗಸ್ಟ್ನಲ್ಲಿ ನಡೆದ ಆ ಒಂದು ವಿಚಾರಣೆ ಇದೆಯಲ್ಲ, ಅದು ಈ ಇಡೀ ಸಂಘರ್ಷದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ಸರ್ಕಾರದ ಈ ಬ್ಯಾನ್ ಬಗ್ಗೆ ಹೈಕೋರ್ಟ್ ತುಂಬಾ ಖಡಕ್ ಮಾತುಗಳನ್ನು ಹೇಳಿತು. ಈ ನಿಷೇಧ ಏನಿದೆ, ಇದು ಸಂವಿಧಾನಕ್ಕೆ ವಿರುದ್ಧ, ಮನಸ್ಸು ಇಚ್ಛೆ ತಗೊಂಡಿರೋ ನಿರ್ಧಾರ, ಅವಿವೇಕದಿಂದ ಕೂಡಿದೆ. ಅಷ್ಟೇ ಅಲ್ಲ, ನಮ್ಮ ಸಂವಿಧಾನದ ಆರ್ಟಿಕಲ್ 14 ಮತ್ತು 19(1)G ನೇರವಾಗಿ ಉಲ್ಲಂಘಿಸುತ್ತೆ ಅಂತ ಹೇಳ್ಬಿಡ್ತು. ಇದು ಸರ್ಕಾರಕ್ಕೆ ನಿಜಕ್ಕೂ ದೊಡ್ಡ ಹಿನ್ನಡೆಯಾಗಿತ್ತು. ಹಾಗಾದ್ರೆ ಈ ಆರ್ಟಿಕಲ್ 14 ಮತ್ತೆ 19(1)G ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಆರ್ಟಿಕಲ್ 14 ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ, ಮತ್ತು ಆರ್ಟಿಕಲ್ 19(1)G ಪ್ರತಿಯೊಬ್ಬರಿಗೂ ತಮಗಿಷ್ಟದ ವೃತ್ತಿ, ಉದ್ಯೋಗ ಅಥವಾ ವ್ಯಾಪಾರ ಮಾಡುವ ಮೂಲಭೂತ ಹಕ್ಕನ್ನು ಕೊಡುತ್ತೆ. ಕೋರ್ಟ್ನ ನಿರ್ಧಾರಕ್ಕೆ ಈ ಮೂಲಭೂತ ಹಕ್ಕುಗಳೇ ಆಧಾರವಾಗಿದ್ದವು. ಅಷ್ಟೇ ಅಲ್ಲ, ನ್ಯಾಯಾಲಯ ಬೈಕ್ ಟ್ಯಾಕ್ಸಿಗಳನ್ನ ಒಂದು ಕಾನೂನುಬದ್ಧ ವ್ಯವಹಾರ ಅಂತ ಕರೆದು ಈ ವಿಷಯದಲ್ಲಿ ಜನರ ಜೀವನೋಪಾಯ ಅಡಗಿದೆ ಅಂತ ಒತ್ತಿ ಹೇಳಿತು. ಇದು ಬರೀ ಒಂದು ಕಾನೂನು ಜಟಾಪಟೆ ಅಲ್ಲ, ಇದರಲ್ಲಿ ಜನರ ಬದುಕು ಕೂಡ ಸೇರಿದೆ ಅನ್ನೋದನ್ನ ಇದು ಸ್ಪಷ್ಟಪಡಿಸಿತು. ಕೋರ್ಟ್ ಇಷ್ಟು ಹೇಳಿದ್ಮೇಲೆ ಎಲ್ಲ ಸರಿ ಹೋಯ್ತಾ? ಇಲ್ಲ. ನಿಜ ಹೇಳ್ಬೇಕಂದ್ರೆ ಗೊಂದಲ ಇನ್ನೂ ಜಾಸ್ತಿ ಆಯಿತು. ಕೋರ್ಟ್ ಮಾತುಗಳ ನಂತರ ಕಂಪನಿಗಳು ಮತ್ತು ಅಧಿಕಾರಿಗಳ ನಡುವೆ ಒಂದು ಹೊಸ ರೀತಿಯ ಸಂಘರ್ಷವೇ ಶುರುವಾಯಿತು. ಇಲ್ಲಿ ಕತೆಗೆ ಮತ್ತೊಂದು ಅನಿರೀಕ್ಷಿತ ತಿರುವು. ಕೋರ್ಟ್ ಸ್ಪಷ್ಟಪಡಿಸಿದೇನೆಂದ್ರೆ, ನಾವು ಸರ್ವಿಸ್ ಮತ್ತೆ ಶುರು ಮಾಡಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅಂತ. ನಾವು ಯಾವ ಆದೇಶವನ್ನೂ ನೀಡಿಲ್ಲ, ಅವರು ಬಿಸ್ನೆಸ್ ಶುರು ಮಾಡಿದ್ರೆ ನಿಮಗೆ ಬೇಕಾದ ಕ್ರಮ ತಗೊಳ್ಳಿ ಅಂತ ಹೇಳ್ಬಿಡ್ತು. ಇದು ಗೊಂದಲವನ್ನ ಮತ್ತಷ್ಟು ಹೆಚ್ಚಿಸಿತು. ಈ ಕಾನೂನಿನ ಗೊಂದಲದ ಮಧ್ಯೆ ರ್ಯಾಪಿಡೋ ಒಂದು ಸ್ಮಾರ್ಟ್ ಮೂವ್ ಮಾಡಿತು. ರ್ಯಾಪಿಡೋ ಬೈಕ್ ಡೈರೆಕ್ಟ್ ಅಂತ ಒಂದು ಹೊಸ ಕಮಿಷನ್ ಫ್ರೀ ಸರ್ವಿಸ್ ಶುರು ಮಾಡಿತು. ಇದನ್ನ ಅವರು ಒಂದು ಲೀಡ್ ಜನರೇಷನ್ ಟೂಲ್ ಥರ ತೋರಿಸಿದ್ರು. ಅಂದ್ರೆ ಕ್ಯಾಪ್ಟನ್ಗಳನ್ನ ನೇರವಾಗಿ ಕಸ್ಟಮರ್ಸ್ಗಳಿಗೆ ಕನೆಕ್ಟ್ ಮಾಡೋ ಒಂದು ಪ್ಲಾಟ್ಫಾರ್ಮ್ ಅಷ್ಟೇ ಅಂತ. ಹೀಗೆ ಮಾಡಿದ್ರೆ ಅಗ್ರಿಗೇಟರ್ ನಿಯಮಗಳಿಂದ ತಪ್ಪಿಸ್ಕೋಬೋದು ಅನ್ನೋದು ಅವರ ಐಡಿಯಾ ಆಗಿತ್ತು. ಆದರೆ ಸರ್ಕಾರದ ಕಡೆಯಿಂದ ಪ್ರತಿಕ್ರಿಯೆ ತುಂಬಾ ಕಠಿಣವಾಗಿತ್ತು. ಸಾರಿಗೆ ಆಯುಕ್ತರಾದ ಯೋಗೇಶ್ ಎಎಂ ಅವರು, ಸರ್ವಿಸ್ ಶುರು ಮಾಡಿ ಕಂಪನಿಗಳು ಕೋರ್ಟ್ ಆದೇಶವನ್ನ ಉಲ್ಲಂಘಿಸಿವೆ, ಅವರ ಮೇಲೆ ಖಂಡಿತ ಆಕ್ಷನ್ ತಗೊಳ್ತೀವಿ ಅಂತ ಸ್ಟ್ರಾಂಗ್ ಆಗಿದ್ರು. ಹೀಗೆ ಕಂಪನಿಗಳು ಮತ್ತು ಸರ್ಕಾರದ ನಡುವಿನ ಜಟಾಪಟಿ ನಡೀತಾನೇ ಇದೆ. ಈ ಮಧ್ಯೆ ಈ ಸಮಸ್ಯೆಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡ್ಕೋಕೆ ಸರ್ಕಾರ ಒಂದು ಹೊಸ ಹೆಜ್ಜೆ ಇಟ್ಟಿದೆ. ಆ ಹೆಜ್ಜೆನೆ ಸೆಪ್ಟೆಂಬರ್ 10, 2025ರಂದು ರಚನೆಯಾದ ಒಂದು ಉನ್ನತ ಮಟ್ಟದ ಸಮಿತಿ. ಇದರ ಮುಖ್ಯ ಉದ್ದೇಶ ಒಂದೇ, ಬೈಕ್ ಟ್ಯಾಕ್ಸಿಗಳ ಬಗ್ಗೆ ಒಂದು ಡೀಟೇಲ್ಡ್ ರಿಪೋರ್ಟ್ ತಯಾರಿಸೋದು. ಈ ಕಮಿಟಿಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡಿದ್ರೆ ಈ ಸಮಸ್ಯೆ ಆಳ ಅರ್ಥ ಆಗುತ್ತೆ. ಸಾರಿಗೆ ಇಲಾಖೆ, ನಗರ ಸಾರಿಗೆ, ಕಾರ್ಮಿಕ ಇಲಾಖೆ, ಬೆಂಗಳೂರು ಪೊಲೀಸ್, ನಮ್ಮ ಮೆಟ್ರೋ, ಬೃಹತ್ ಬೆಂಗಳೂರು ಪ್ರಾಧಿಕಾರ, ಅಷ್ಟೇ ಯಾಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ, ಹೀಗೆ ಹಲವು ಇಲಾಖೆಗಳ ಪ್ರತಿನಿಧಿಗಳಿದರಲ್ಲಿದ್ದಾರೆ.
ಅಂದ್ರೆ ಟ್ರಾಫಿಕ್ನಿಂದ ಹಿಡಿದು ಕಾರ್ಮಿಕರ ಹಕ್ಕು, ಪರಿಸರ ಹೀಗೆ ಎಲ್ಲಾ ಆಯಾಮಗಳನ್ನ ಪರಿಗಣಿಸಲಾಗ್ತಿದೆ. ಸೊ ಕೊನೆಗೆ ಉಳಿಯೋ ಪ್ರಶ್ನೆ ಇದೆ. ಒಂದು ಕಡೆ ಹೊಸ ಸಮಿತಿ ಕೂತು ಈ ಇಡೀ ವಿಷಯವನ್ನ ಅಧ್ಯಯನ ಮಾಡ್ತಿದೆ. ಹಾಗಾದ್ರೆ ಕರ್ನಾಟಕಕ್ಕೆ ಕೊನೆಗೂ ಒಂದು ಸ್ಪಷ್ಟವಾದ ಪಾಲಿಸಿ ಸಿಗುತ್ತಾ ಅಥವಾ ಈ ಕಾನೂನಿನ ಹಗ್ಗಜಗ್ಗಾಟ ಹೀಗೆ ಮುಂದುವರಿಯುತ್ತಾ? ಇದಕ್ಕೆ ಕಾಲವೇ ಉತ್ತರ ಹೇಳಬೇಕು.